ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಲೆಸನ್ ನಿರಾಕರಣೆ ಅಂತದ. ನಿರಾಕರಣೆ ಅಂತ ಗೊತ್ತಿಲ್ಲ? ನಿರಾಕರಣೆ ಅಂತಂದ್ರೆ ರಿಜೆಕ್ಟ್ ಮಾಡೋರೆ, ಬೇಡ ಬಿಟ್ಬಿಡು. ಇಲ್ಲಿ ನೀವೆಲ್ಲ ಬಹಳಷ್ಟು ಸ್ಟೋರಿಗಳನ್ನು ಕೇಳ್ತಿರಲ್ಲ, ಬಹಳಷ್ಟು ಸ್ಟೋರಿ ಕೇಳ್ತೀರಿ. ಎಂತ ಸ್ಟೋರಿ ಕೇಳ್ತೀರಿ? ಒಂದು ರಾಜ ಇದ್ದ. ನಮ್ಮ ದೇಶದ ಬಹಳಷ್ಟು ಸ್ಟೋರಿಗಳು ಸ್ಟಾರ್ಟ್ ಆಗೋದು ಒಂದು ರಾಜ ಇದ್ದ. ಇಲ್ಲಾಗಿತ್ತಂದ್ರ ಒಂದಾನೊಂದು ಊರು, ಆ ಊರೊಳಗ ಯಾರೋ ಇದ್ರು. ಹೀಗೆ ಸ್ಟಾರ್ಟ್ ಆಯ್ತು. ಇಲ್ಲಿ ನೀವೆಲ್ಲ ಬಹಳಷ್ಟು ಈ ನಮ್ಮ ಭಾರತೀಯ ಪುರಾಣ ಕಥೆಗಳನ್ನು ಕೇಳಿಲ್ಲ? ಅಲ್ಲಿ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಆಮೇಲೆ ಬಹಳಷ್ಟು ಕಥೆಗಳು ಬರ್ತಾವ. ಮಾತಾಡಕ್ ಹೋಗ್ಬೇಡ್ರಿ, ಬಹಳಷ್ಟು ಕಥೆಗಳು ಬರ್ತಾವ. ಅದ್ರೊಳಗ ಈ ದುಷ್ಯಂತ ಶಾಪಂತ ಸ್ಟೋರಿ ಬರ್ತದೆ. ವಿಲಿಯಂ ಶೇಕ್ಸ್ಪಿಯರ್ ಕಥೆಗಳನ್ನೆಲ್ಲ ಕೇಳಿ ಸಮಯಗಳನ್ನು ಬರ್ತಾವ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಅವೆಲ್ಲ ಕೊಟ್ಟಂತ ಪ್ರೇಮ ಕಥೆಗಳಿದ್ದಾಗ ಅಂತ. ನಮ್ಮ ಭಾರತೀಯ ಇದರಲ್ಲಿ ಬಂತಂದ್ರೆ ಇಲ್ಲಿ ಈ ಅಲ್ಲಿ ರೋಮಿಯೋ ಜೂಲಿಯಟ್ ಕಥೆಗಳಿರ್ತಾವ. ಹಾಗೆ ನಮ್ಮಲ್ಲಿ ದುಷ್ಯಂತ ಶಾಪಂತ ಕಥೆಗಳಾಗಿರ್ಬೋದು, ದೇವದಾಸ್ ಪಾರ್ವತಿಯ ಸ್ಟೋರಿ ಆಗಿರ್ಬೋದು, ಹಿಂಗ್ ಕಥೆಗಳು ಬರ್ತಾವ. ದುಷ್ಯಂತ ಶಾಪಂತದಲ್ಲಿ ಸ್ಟೋರಿ ಆಗೈತಪ್ಪ ಅಂದ್ರೆ ಹೆಚ್ಚು ಕಮ್ಮಿ ಇಲ್ಲಿವರೆಗೆ ಅಂತ ಒಂದು ಸ್ಟೋರಿಗಳು ನಮ್ಮ ಫಿಲಂಗಳಲ್ಲಿ ಬಂದಿಲ್ಲ. ಭಾಷೆ ನೋಡಿರ್ತೀರಿ, ಫಿಲಂ ಭಾರಿ ಅದ ರೀ, ಭಾರಿ ಒಂಥರ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅದ ಮೂವಿ ಅಂತ. ಬಟ್ ದುಷ್ಯಂತ ಶಾಪಂತಲೆ ಕಥೆಯನ್ನು ಕೇಳಿದಾಗ ಸೊ ಇಂಥ ಸ್ಟೋರಿಗಳು ನಮ್ಮಲ್ಲಿ ಇದಾವ. ಬಹುಶಃ ಇದು ನಮ್ಮ ಓದಾಕ, ಈ ಕಥೆಗಳು ನಮ್ಮ ಓದಾಕ. ಹಸ್ತಿನಾಪುರದ ರಾಜ, ಆಮೇಲೆ ಕುರುವಂಶದ ರತಂತರ ಮತ್ತು ಇರಿನಾಳ ಮಗ ಈ ದುಷ್ಯಂತ ಅಂತ. ದುಷ್ಯಂತ ಮಹಾರಾಜ ಇವ ಯಾರನ್ನ ವಿವಾಹ ಆಗ್ತಾನಪ್ಪ ಅಂತಂದ್ರೆ ಶಾಕುಂತಲೆ ವಿವಾಹ. ಶಾಕುಂತಲೆ ಯಾರು? ಸ್ವರ್ಗದ ಅಪ್ಸರೆಯ ಪೋಷಣೆ ಇರಲಿಲ್ಲ ಯಾರು? ಎಸ್, ರಂಬೆ, ಊರ್ವಶಿ, ಮೇನಕೆ ಇರಲಿಲ್ಲ. ಆ ಮೇನಕೆಯ ಮಗಳು ಶಾಕುಂತಲೆ. ಯಾರು ಹೇಳ್ತಾರೆ ಓದಾಕತ್ತೀನಿ ಇದು ಸರ್ ಅವ್ರ ಮಾತ್ರ ಏನ್ರಿ ಅಂತ ಕೇಳಿ. ಇದು ನಿರಾಕರಣೆ ಸ್ಟೋರಿ ಅದ. ಅಂದ್ರೆ ಈ ಸ್ಟೋರಿಗೆ ಏನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ಎಷ್ಟು ನಿರಾಕರಿಸ್ತಾರ, ಎಷ್ಟು ನೋವು ಕೊಡ್ತಾರ ಅನ್ನೋದ್ರ ಬಗ್ಗೆ ಇರ್ತಕ್ಕಂಥದ್ದು. ಆ ಶಾಕುಂತಲೆ ಕೂಡ ದುಷ್ಯಂತ ಮಹಾರಾಜ ಬಹಳಷ್ಟು ನೋವು ಕೊಟ್ಟಿದ್ದ. ಆಕಿನ ಮದುವೆ ಆದ ಕೂಡ ಏನ್ ಮಾಡ್ತಾನೆ, ಯಾರು ಮಕ್ಕಳ ನಿರಾಕರಣೆ ಮಾಡ್ತಾರ ಅವ್ರ ಕಥೆ ಇರ್ತಕ್ಕಂಥದ್ದು. ಪ್ರಸ್ತುತ ಸನ್ನಿವೇಶ ಈಗ ನಡೆದ ಸಮಾಜದಲ್ಲಿ ಅದನ್ನ ಹೇಳಲಿಕ್ಕೆ ಈ ಸ್ಟೋರಿಯನ್ನ ಇಲ್ಲಿ ವೀಣಾ ಶಾಂತೇಶ್ವರ ಅಂತಕ್ಕಂಥವ್ರು ಹೇಳ್ತಾರೆ. ಅವಾಗ ಇದ್ರ ಬಗ್ಗೆ ಹೆಂಗೆ ಚರ್ಚೆ ಬಂತು. ಶಾಕುಂತಲೆ ಬಹಳಷ್ಟು ಸುಂದರ ನೋಡು. ಆಕಿ ಸ್ವರ್ಗದಾಗ ಇರ್ಬೇಕಾಗಿದ್ರೆ ಭೂಮಿಗೆ ಯಾಕೆ ಬಂದು ಅಂತ ನೀವು ಪ್ರಶ್ನೆ ಮಾಡ್ಬೋದು. ರಂಬೆ ಊರ್ವಶಿ ಮೇನಕೆಲ್ಲ ಸ್ವರ್ಗದಾಗಿದ್ರು. ಅದ ಸ್ವರ್ಗಕ್ಕೆ ಬಂದಿರೋ ನರಕಕ್ಕೆ ಬಂದಿರೋ, ಸ್ವರ್ಗಕ್ಕೆ ಬಂದಿರೋ ನರಕಕ್ಕೆ ಬಂದಿರೋ, ಬಹಳ ಸ್ವರ್ಗಕ್ಕೆ ಹೋಗ್ತೀವಿ ನಾವು ಅಂತ. ಯಾಕಂದ್ರೆ ಬಹಳ ಆರಾಮ್ ಸ್ವರ್ಗದಾಗ ಏನಿಲ್ರಿ. ಅಲ್ಲ, ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತೀರಿ, ಯಾಕಂದ್ರೆ ಆಲ್ರೆಡಿ ನರಕ ನೋಡಾಕತ್ತೀರಿ. ನಿಮ್ಗೆಲ್ಲ ಗೊತ್ತಿರ ವಿಶ್ವಾಮಿತ್ರ ಮೇಲೆ ಬಹಳಷ್ಟು ಋಷಿ ಮುನಿಗಳಾಗ್ಬೋದು. ವಿಶ್ವಾಮಿತ್ರ ಏನ್ ಮಾಡತ್ತಪ್ಪ ಅಂದ್ರೆ ಇಂದ್ರನ ಕುರಿತು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡತ್ತಿದ್ದ. ಯಾಕೆ ತಪಸ್ಸನ್ನು ಮಾಡಾಕತ್ತಿದ್ದಪ್ಪ ಅಂದ್ರೆ ನಾವು ಕೃತಕವಾಗಿರ್ತಕ್ಕಂಥ ಮತ್ತು ಸ್ವರ್ಗವನ್ನ ಸೃಷ್ಟಿ ಮಾಡಾಕ ಇಂದ್ರನ ಒಲಿಸ್ಕೊಂಡು ತನ್ನ ತಪಸ್ಸನ್ನು ಒಲಿಸ್ಕೊಂಡು ಏನ್ ಮಾಡ್ತಿದ್ದ ಅವತ್ತಿನ ತಪಸ್ಸಿನಿಂದ ಒಲಿತಿದ್ರು. ಇವತ್ತ ತಪಸ್ಸಿನಿಂದ ಯಾವುದು ಒಲಿಯಕ್ಕಿಲ್ರಿ, ನಾವೆಲ್ಲ ಪರಿಶ್ರಮದಿಂದ ಒಲಿಸ್ಕೊಳ್ಬೇಕಷ್ಟೇ. ಹೌದಾ? ತಪಸ್ಸು ಮಾಡ್ತಿದ್ದ ಇಂದ್ರನಿಗೆ ಗೊತ್ತಾಯ್ತು ಇವ್ ಮತ್ತೊಂದು ಸ್ವರ್ಗವನ್ನ ಸೃಷ್ಟಿ ಮಾಡ್ತಾನ, ಇವನ್ ಏನ್ ಮಾಡ್ಬೇಕು, ತಪಸ್ಸು ಭಂಗ ಮಾಡ್ಬೇಕು ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೇನಕೆಯನ್ನು ಕರೆದು ಹೇಳ್ತಾನ. ಮೇನಕೆ, ನೀನ್ ಮಾಡು, ಭೂಮಿಗೆ ಹೋಗು. ಅಲ್ಲೇ ವಿಶ್ವಾಮಿತ್ರ ಅಂತ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಕತ್ತಾನ. ಅವ್ನು ಮತ್ತೊಂದು ಸ್ವರ್ಗವನ್ನು ಸೃಷ್ಟಿ ಮಾಡೋ ಪ್ರಯತ್ನದಲ್ಲದಾನ. ಅವ್ನ ತಪಸ್ಸನ್ನು ಭಂಗ ಮಾಡಿ ಬಾ ಅಂತ ಹೇಳಿ ಆಕೆ ಕಳಿಸ್ತಾನ. ಆಕೆ ಮತ್ತೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ನೃತ್ಯ ಮಾಡ್ತಾಳ, ಕಾಲ್ಗೆದಿ ಶಬ್ದ ಮಾಡ್ತಾಳ. ಶಬ್ದ ಮಾಡೋದು ಏನಾಗಬೇಕಪ್ಪ ಅಂತಂದ್ರೆ ವಿಶ್ವಾಮಿತ್ರ ಹೆಂಗಿದ್ದಪ್ಪ ಅಂತಂದ್ರ ಸುಮಾರು ಒಂದು 6.5 ಫೂಟ್ ನಡಕ್ಕಿಂತ ಒಂದು ಫೂಟ್ ಎತ್ತರ ಮನುಷ್ಯ, ಬಹಳಷ್ಟು ದಷ್ಟಪುಷ್ಟವಾಗಿದ್ದ. ಅವನ ಸೌಂದರ್ಯಕ್ಕೆ ಮಾರು ಹೋಗ್ತಾಳೆ. ಮಾರು ಏನ್ ಮಾಡ್ತಾರಪ್ಪ ಅಂದ್ರೆ ಹೆಸರಾಗಿ ನೋಡ್ತಾನ. ಈ ಮೇನಕೆಯ ಸೌಂದರ್ಯಕ್ಕೆ ಅವನು ಕೂಡ ಮಾರು ಹೋಗ್ತಾನ. ಆಮೇಲೆ ವಿವಾಹ ಆಗ್ತದ. ಸೌಂದರ್ಯಕ್ಕೆ ಮಾರು ಹೋಗೋ ಸಹಜ. ಅವಾಗ ಪಾಪ ತಪಸ್ಸು ಭಂಗ ಆಗ್ಬಿಡ್ತದ. ವಿವಾಹ ಆಗ್ತದ. ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು, 9 ತಿಂಗಳು ಮುಗಿತದ. 9 ತಿಂಗಳ ನಂತರ ಒಂದು ಹೆಣ್ಣು ಮಗುವಿಗೆ
ಜನ್ಮ ನೀಡ್ತಾಳೆ ಮೇಣಕ್ಕೆ. ಅತಿ ದೊಡ್ಡ ವೈರಿ ನೀನು ಮೇಣಕ್ಕೆ, ನಾನು ತಪಸ್ಸನ್ನು ಭಂಗ ಮಾಡಿದೆ, ನಿಮ್ಮಂದಿನ ಜೊತೆ ಇರಕ್ಕೆ ಇಷ್ಟಪಡಂಗಿಲ್ಲ ಅಂತ ಮಾಡ್ತಾನಪ್ಪ ಅಂತಂದ್ರೆ ಆಕೆಯನ್ನು ಬಿಟ್ಟ ಹೋಗ್ಬಿಡ್ತಾನೆ. ಶಾಕುಂತಲೆ ಈ ಮೇಣಕ್ಕೆ ಮತ್ತು ಶಾಕುಂತಲೆ ಆ ಹುಡುಗಿಯನ್ನು ಬಿಟ್ಟು ಮಗೋಣ ಬಿಟ್ಟು ಏನ್ ಮಾಡ್ತಾನಪ್ಪ ಅಂತಂದ್ರೆ ವಿಶ್ವಾಮಿತ್ರ ಕಾಡಿನಾಗ ಮತ್ತೆ ತಪಸ್ಸು ಹೋಗ್ಬಿಡ್ತಾನೆ. ಹೋದಾಗ ಏನಾಗಪ್ಪ ಅಂತಂದ್ರೆ ಆ ಮೇಣಕ್ಕೆ ಕೂಡ ಏನ್ ಮಾಡ್ತಾನಪ್ಪ ಬಿಟ್ಟು ಹೋದ ಕೂಡಲೇ ಆ ಹುಡುಗಿಯನ್ನು ಅಲ್ಲೇ ಬಿಟ್ಟ ಆಕೆ ಕೂಡ ಏನ್ ಮಾಡ್ತಾ ಸೊರಗ್ ಬಿಡ್ತಾನೆ. ಅವಾಗ ಈ ಯಾವಂತಂದ್ರ ಶಾಕುಂತ ಪಕ್ಷಿಗಳು ಏನ್ ಮಾಡ್ತಿರ್ತಾರ ಆಕಿ ಕವಲ ಮಾಡ್ತಿರ್ತಾವ. ಅವಾಗ ಈ ಕಣ್ಣ ಮಹರ್ಷಿಗಳು ಬರ್ತಾರ, ಕಾಡಿ ಬಂದಿರ್ತಾರ, ಅವ್ರಿಗೆ ನೋಡ್ತಾರ. ನೋಡೋಕೆ ಹಿಂಗ ಯಾವ್ದೋ ಕೂಸದಲ್ಲ ಅಂತ ಕರ್ಕೊಂಡು ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಆಶ್ರಮದಲ್ಲಿ ಆಕೆ ಜೋಪಾನ ಮಾಡಿಸ್ತಾರ, ಕಳಿಸ್ತಾರ. ಮುಂದೆ ಆಕೆ ಕಳೆದ ದೊಡ್ಡವಳಾಗ್ತಾಳ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅನ್ನಂಗ ಆಕೆ ಕೂಡ ಬಹಳ ಸೌಂದರ್ಯವತಿ ಶಾಕುಂತಲೆ. ಕೇಳಿ ನೀವೆಲ್ಲ ಅದ್ಯಾವುದೋ ಹಾಡದ ಆಕೆ ಹೆಸರು ತಗೊಂಡ ಆಕೆ ನೋಡಿಲ್ಲ ಅವ. ಬಟ್ ಅವತ್ತು ಹಂಗಿದ್ಲ ಒಂದ್ ಈಗೆಲ್ಲ ಹಾಡುಗಳು ಭಾಷೆ ಇನ್ನೊಂದು ಯಾವ್ದು ಸಾಂಗ್ ಇತ್ತಲ್ಲ, ಬಂದ್ಲ ಸಾರ್ ಶಕುಂತಲ ಶಕುಂತಲ ನೀನಾ ಶಕುಂತಲ ಅಲ್ಲ ನಾ ಶಕುಂತಲ ಹೆಸರು ಏನಾದ್ರೂ ಡ್ಯಾನ್ಸ್ ಮಾಡಕ್ಕೆ ಹಂಗ ಶಕುಂತಲೆ ಬಂದ ದೊಡ್ಡಳಾಗ್ತಾಳ. ಅವಾಗ ಈ ಹಸ್ತಿನಾಪುರದ ರಾಜ ದುಷ್ಯಂತ ಮಹಾರಾಜ ಕಾಡಿಗೆ ಒಂದು ಜಿಂಕೆಯನ್ನ ಬೆರಡಿ ಬಂದಿರ್ತಾನ, ಭೇಟಿ ಆಡ್ಕೊಂಡು ಬಂದಿರ್ತಾನ. ಬರೋದ್ರಾಗ ಅವ ಕೂಡ ಆಕೆ ಹೂ ಬಿಡಿಸ್ತಾನ ಕಾಡಿನೊಳಗ. ಆಕೆ ನೋಡ್ತಾನ, ನೋಡಿ ಅವನು ಕೂಡ ಆಕೆ ಮನಸೊತ್ತನ. ಅವು ಎಷ್ಟು ಸುಂದರವಾಗಿದ್ದ ಅಂತಂದ್ರೆ ದುಷ್ಯಂತ ಮಹಾರಾಜ ಯಾರೋ ಒಂದ್ ಕಡೆ ಹೇಳ್ತಿದ್ರು, ಬಹುಶಃ ಇವತ್ತಿನವರೆಗೆ ಭೂಮಿಯಲ್ಲಾಗ್ಲಿ ಸ್ವರ್ಗದಲ್ಲಾಗ್ಲಿ ಈ ಮೂರು ಲೋಕದಲ್ಲಿ ಅಂತ ಸುರಸುಂದರಾಗ ಯಾರೋ ಜನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರ ಆಗ್ತಾ ಇದ್ದ ದುಷ್ಯಂತ ಮಹಾರಾಜ. ಆಮೇಲೆ ನೋಡ್ತಾನ, ಆಕೆ ಕೇಳ ಯಾರು ಅಂತಂದಾಗ ನಾನು ಹಿಂಗ ಕಣ್ಣ ಮಹರ್ಷಿಗಳ ಮಗಳು ಅಂತ ಕೇಳ್ತಾಳ. ಹೌದಾ ಅಂತಂತಾಳ. ಆಕೆ ಕತೆ ಎಲ್ಲ ಮಹರ್ಷಿಗಳು ಗೊತ್ತಿರ್ತದ, ಆಕೆ ಹೇಳ್ತಾರ. ಅವಾಗ ಹೌದಾ ನೀನ್ ಕಣ್ಣ ಮಹರ್ಷಿ ಅವ್ರು ಭೇಟಿ ಆಗ್ತಾರ. ಆತಂದ್ರ ಇಲ್ಲ, ನಾನು ಈಕೆಗೆ ಮನಸ್ಸೋತೀನಿ, ನಾನು ಈಕೆ ಮದುವೆ ಆಗ್ತೀನಿ ಅಂತ ಹೇಳ್ತಾನ. ಆಯ್ತು ಅಂತ ಏನ್ ಮಾಡ್ತಾರ ಅಂದ್ರೆ ಗಂಧರ್ವ ಮದುವೆ ಮಾಡಿರ್ತಾರ. ಅವ್ ಸುಮಾರು ಒಂದ್ 7 ತಿಂಗಳು ಅದೇ ಇರ್ತಾನ, ಒಂದ್ 7 ತಿಂಗಳು ಇರ್ತಾನ. ಆಮೇಲೆ ಏನ್ ತಿಂಗಳ ತನ್ನ ಕರ್ತವ್ಯ ಪ್ರಜ್ಞೆ ಆಗ್ತಾನ. ನೋಡ್ರಿ, ರಾಜ ನಾನೊಬ್ಬ ರಾಜ, ಹಸ್ತಿನಾಪುರವನ್ನ ಆಡಳಿತ ಮಾಡ್ಬೇಕು ಅಂತ ಮಾಡ್ತಾನ. ವಾಪಸ್ ಆಕೆಗೆ ನೀನ್ ಇಲ್ಲೇ ಇರು, ನಾನು ವಾಪಸ್ ರಾಜ್ಯಕ್ಕೆ ಹೋಗಿ ಇದೆಲ್ಲ ಹೇಳಿ ವಾಪಸ್ ಬರ್ತನು ಅಂತ ತನ್ನ ಉಂಗುರವನ್ನ ಆಕೆ ಕೊಟ್ಟು ಕಾಣಿಕೆ ಕೊಟ್ಟು ಅವ ರಾಜಪುರ ಬರ್ತಾನ. ರಾಜಮುದ್ರಿಕೆ ಉಂಗುರ ಕೊಟ್ಟ ಹೋಗ್ಬಿಡ್ತಾನ. ಹೋಗಿ ತನ್ನ ಕೆಲಸದಲ್ಲೆಲ್ಲ ಮಗ್ನ ಆಗಿ ಸುಮಾರು 1 ವರ್ಷ 2 ವರ್ಷ ಆಕೆ ಮರೆತು ಬಿಡ್ತಾನ. ಆಕೆಗೆ ಏನಾಗಪ್ಪ ಅಂದ್ರೆ 7 ತಿಂಗಳು ಇರ್ತದ, ಗಂಡು ಮಗು ಜನಿಸ್ತದ. ಆ ಗಂಡು ಮಗು ಯಾರಪ್ಪ ಅಂತಂದ್ರೆ ಭರತ ಕುಮಾರ. ಆ ಭರತ ಕುಮಾರನಿಂದ ನಮ್ಮ ಭಾರತಕ್ಕೆ ಭಾರತ ಅಂತ ಹೆಸರು ಬರ್ತದೆ. ಇದು ಒಂದು ಇತಿಹಾಸ. ಭರತ ಕುಮಾರ ಭಾರತ ಅಂತ ಹೆಸರು ಬರ್ತದ. ಆಮೇಲೆ ಹಂಗೆ ಕಥೆ ಮುಂದುವರ್ತದ. ಮುಂದೇನಾಗಪ್ಪ ಅಂತಂದ್ರೆ ಈಕೆ ಆತನ ದುಷ್ಯಂತನ ಮುಂಗಿನಲ್ಲೇ ಇರ್ತಾಳೆ. ಶಕುಂತಲೆ ಒಂದು ಆಶ್ರಮದಲ್ಲಿ ಕಾಡಿನಲ್ಲಿ ಅವನ ಮುಂಗಿನಾಗ ಬಿಟ್ಟಿರ್ತಾಳ. ಒಂದ್ಸರಿ ಒಬ್ಬ ಋಷಿಮಣಿ ಬರ್ತಾನ. ಋಷಿಮಣಿ ಬಂದು ಏನ್ ಮಾಡ್ತಾನಪ್ಪ ಆಕೆ ಕರಿತಾನ, ನನ್ ನೀರಡಿಗೆ ನೀರು ಕೊಡು, ಹಸಿವಾಗಿದೆ ಊಟ ಕೊಡು ಅಂತ ಕೇಳಿದಾಗ ಆಕೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅವನ ಮಾತಿಗೆ ಆಕೆ ಲಕ್ಷ್ಯ ಕೊಡಂಗಿಲ್ಲ. ಆಗ ಕರ್ಕೊಂಡೋಗಿ ಏನ್ ಮಾಡ್ತಾಳಪ್ಪ ಅವನ ಮುಂಗಿನ ಎತ್ಕೊಂಡು ನೀರು ಕೊಡ್ತಾಳು. ಮನೆಗೆ ಬಂದವ್ರೆ ಹೆಂಗ್ ಮಾಡಿ ಬಹಳಷ್ಟು ಪ್ರೀತಿ ಮತ್ತು ಆಧಾರಗಳಿಂದ ಅವ್ರ ಅತಿಸ್ಕಾರ ಮಾಡ್ಬೇಕು. ಅವಾಗ ಅವ್ರಿಗೆ ಖುಷಿ ಅನ್ಸುತ್ತ. ನಾವೇನೋ ಇಷ್ಟ ಮಾಡ್ಕೋತ ಸುಮ್ಮನೆ ನೀರಿಟ್ಟು ಸುಮ್ಮನೆ ಏನೋ ತಿನ್ಲಿಕ್ಕೆ ಕೊಟ್ಟು ಅಲ್ಲ. ಅದಕ್ಕೆ ಅವೇನ್ ಮಾಡ್ತಾರಪ್ಪ ಅಂದ್ರೆ ಸಿಟ್ಟು ಬಂದು ಏನ್ ಮಾಡ್ತಾನ ಋಷಿ ಮಹಾರಾಜ ಆಕೆಗೆ ಶಾಪ ಕೊಟ್ಟಿರ್ತಾನ. ಶಾಪ ಕೊಟ್ಟಿರ್ತಪ್ಪ ಅಂತಂದ್ರೆ ದುರ್ವಾಸನಿ ಶಾಪ ಕೊಟ್ಟಿರ್ತಂದ್ರ ನೀ ಯಾರ ಬಗ್ಗೆ ಯೋಚನೆ ಮಾಡಾಕತ್ತೀಯಲ್ಲ ಆ ವ್ಯಕ್ತಿ ನಿನ್ನ ಮರೆಯೋಗಾಗಲಿ ಅಂತೇಳಿ ಶಾಪ ಕೊಟ್ಬಿಡ್ತಾನೆ. ಆಕೆ ಅನ್ಕೋತ ಅವಾಗ ಮತ್ತೆ ಕಣ್ಣ ಮಹರ್ಷಿಗಳಿಲ್ಲ, ನೀನು ಒಂದ್ಸರಿ ಹೋಗಿ ಅವ್ನ ನೋಡ್ಕೊಂಡು ದುಷ್ಯಂತ ನೋಡ್ಕೊಂಡು ಬಾ ಅಂತ ಕಳಿಸ್ತಾರ. ಆಕೆ ಮಾಡ್ತಾಳ, ಅವ್ನ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನದಿಯನ್ನು ದಾಟಿ ಹೋಗ್ಬೇಕು. ನದಿ ದಾಟಿ ಹೋಗ್ತಿರ್ತಾಳ. ಆ ನದಿಯ ನೀರಲ್ಲಿ ತೆಪ್ಪದಲ್ಲಿ ಹೋಗುವಾಗ ನದಿ ನೀರಲ್ಲಿ ಆಟ ಆಡ್ಬೋದು ಅಂತಿರ್ತಾಳೆ. ಆಟ ಆಡ್ಕೊಂಡು ಹೋಗೋದೇನಾಗಪ್ಪ ಅಂದ್ರೆ ಆಕೆ ಕೈಯಲ್ಲಿ ಇರ್ತಕ್ಕಂಥ ಉತ್ತರ ಜಾರಿ ನೀರೊಳಗೆ ಬಿಡ್ತಾವ. ಅವಾಗ ಹೇಳ್ತಾನ ದುರಾಸ್ಮನಿ, ಇಲ್ಲ ತಪ್ಪಾಯ್ತು ಅಂತ ಕ್ಷಮೆ ಕೇಳಾಕ ಹೇಳ್ತಾನ. ಆಯ್ತು ಅವನಿಗೆ ಮಾತಾಡ್ತಾನ, ಬಟ್ ನೀವು ಉಂಗುರ ತೋರ್ಸು, ಅವ್ನ ನೆನಪಾಗ್ತದೆ ಹೇಳ್ತಾನ. ಆ ಉಂಗುರ ಕೂಡ ಏನಾಗೈತಿ ನೀರಾಗಿ ಬಿದ್ದು ಹೋಗ್ಬಿಡ್ತದ. ಆಕೆ ಅವ್ನ ರಾಜ್ಯಕ್ಕೆ ಹೋಗ್ತಾಳ. ಅಲ್ಲಿ ರಾಜ್ಯಕ್ಕೆ ಹೋದಾಗ ನಾನಿನ್ನ ಹೆಂಡತಿ ಇವ ನಿನ್ನ ಮಗ, ನಾವು ಗಂಧರ್ವ ವಿವಾಹ ಆಗಿದ್ದು ಕಾಡಿನೊಳಗ ಕಣ್ಣ ಋಷಿಗಳ ಆಶ್ರಮದಲ್ಲಿ ನಿಂತೆಲ್ಲ ಹೇಳಿದ್ರು ಕೂಡ ಅದನ್ನ ಯಾರು ಗೊತ್ತಿಲ್ಲ ನನಗ.
ಈ ಮಗು ಯಾರು ಗೊತ್ತಿಲ್ಲ, ಸುಮ್ಮನೆ ನಿನ್ನಂತ ಬಹಳ ಜನ ಬರ್ತಾರ, ಹೋಗಿ ಇಲ್ಲ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಆಕೆ ಅವಮಾನ ಮಾಡಿ ವಾಪಸ್ ಕಳಿಸ್ಬಿಡ್ತಾನೆ ಶಾಕುಂತಲೆ. ಯಾವಾಗ ಅವಮಾನ ಮಾಡಿ ವಾಪಸ್ ಕಳಿಸ್ತಾನೋ ಆಕೆ ಬಹಳಷ್ಟು ಬೇಜಾರಾಗ್ತಾಳ. ನೋಡಿ ವಾಪಸ್ ಬರ್ತಾಳ, ಆ ಭರತನನ್ನ ಕಣ್ಣುರ್ಷುವ ಆಶ್ರಮದಲ್ಲಿ ಬಿಟ್ಟು ಆಕೆ ಮತ್ತೆ ಸ್ವರ್ಗಕ್ಕೆ ತನ್ನ ತಾಯಿಯನ್ನು ಬಿಟ್ಬಿಡ್ತಾಳ ಶಕುಂತಲೆ. ಈ ಹುಡುಗ ಇಲ್ಲೇ ಆಟ ಆಡ್ಕೊಂತ ಬೆಳಿತಿರ್ತಾನ, ಕಾಡಿನಲ್ಲಿ ಆಡ್ಕೊಂಡು ಬೆಳಿತಿರ್ತಾನ. ಆಮೇಲೆ ಮುಂದೊಂದು ಯಾವುದೋ ಒಂದು ಕಾರಣಕ್ಕ ನೆನಪಾಗ್ತದ, ನಾನು ಹಿಂಗಾಗಿತ್ತು. ಮೀನುಗಾರ ಒಬ್ಬ ಮೀನ್ ಹಿಡಿದಿರ್ತಾನ. ಮೀನ್ ಹಿಡಿದೇನಾಗಪ್ಪ ಅಂತಂದ್ರೆ ಒಂದು ಮೀನು ಬಲೆ ಬರ್ತದ, ಆ ಮೀನನ್ನ ತಗೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ನಾವು ತಗೊಂಡು ಅದನ್ನ ಕತ್ತರಿಸಿದಾಗ ಅದ್ರ ಹೊಟ್ಟೆಲಿ ಈ ರಾಜಮುದ್ರಿಗೆ ಇರ್ತಕ್ಕಂತಹ ಒಂದು ಉಂಗುರ ಸಿಗ್ತದ. ಅವಾಗ ಆ ದುಷ್ಯಂತ ಮಹಾರಾಜ್ ನೆನಪಾಗ್ತವು, ನಾನು ಶಕುಂತಲೆ ಕೊಟ್ಟಿರ್ತಕ್ಕಂಥದ್ದು ನೆನಪಿನ ಕಾಣಿಕೆಯಾಗಿ ಆಕೆ ಬಂದಿದ್ದು ಅವಮಾನ ಮಾಡ್ಬೇಕಿ ಹುಡ್ಕೊಂಡು ಆಕೆ ವಾಪಸ್ ಕಾಡಿ ಬರ್ತಾರ, ಸೈನಿಕರು ಕಳಿಸ್ತಾರ, ಕಾಡಿ ಹುಡ್ಕೊಂಡ್ರೆ ಆಕೆ ಇರಂಗಿಲ್ಲ. ಒಬ್ಬ ಹುಡುಗ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಸುಮಾರು ಒಂದು 7-8 ವರ್ಷದ ಹುಡುಗ ಅಲ್ಲಿರ್ತಕ್ಕಂಥ ಎಲ್ಲಾ ಹುಲಿಗಳನ್ನ ತಗೊಂಡು ಆ ಹುಲಿಗಳ ಬಾಯಿ ಹಲ್ಲುಗಳ ಲೆಕ್ಕ ಮಾಡ್ತಿರ್ತಾನೆ. ಹುಲಿ ಬಾಯಿಗೆ ಹಲ್ಲುಗಳ ಲೆಕ್ಕ ಮಾಡ್ತಿರ್ತಾನೆ. ನೀವು ಮನೆಗೆ ನಿಮ್ ನಾಯಿ ಬಾಯಿಗೆ ಲೆಕ್ಕ ಮಾಡ್ತಾರೆ. ಹುಲಿ ಬಾಯಿ ಲೆಕ್ಕ ಮಾಡಿ ನಾಯಿ ಬಾದಾನೆ ಏನ್ ಮಾಡ್ತೇವೆ, ನಾಯಿ ಮತ್ತೆ ಅಷ್ಟು ಇಂಜೆಕ್ಷನ್ 14 ಇಂಜೆಕ್ಷನ್ ಹಾಕೋಬೇಕು. ಮತ್ತೆ ರೇಬಿಸ್ ಕಾಯಿಲೆ, ಆಮೇಲೆ ಆಸುಪಾಸು ಅವು ಎಂತ ಧೈರ್ಯ ಅಂತಂದ್ರೆ ಧೈರ್ಯಶಾಲಿ ಅಂತಂದ್ರೆ ಆ ಹುಲಿ ಬಾಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಲ್ಲುಗಳ ಲೆಕ್ಕ ಮಾಡ್ತಿರ್ತಾನ. ಇದನ್ನ ಕಂಡ ಬಹುಶಃ ಇವನೇ ಈ ದುಷ್ಯಂತ ಮಗ ಕೇಳಿದಾಗ ಯಾರು ಅಂತ ಕೇಳಿದಾಗ ನಾನು ಹಿಂಗ ಶಾಕುಂತಲೆಯ ಮಗ ಅಂತ ಕೇಳಿದಾಗ ನಾನಿನ ಅಪ್ಪ ಅಂತ ಹೇಳ್ತಾನ. ಆಮೇಲೆ ಒಬ್ಬ ಮಹರ್ಷಿ ಏನ್ ಮಾಡ್ತಾನಪ್ಪ ಅಂದ್ರೆ ಅವನ ಕೈ ಒಂದು ದಾರ ಕಟ್ಟಿರ್ತಾನ, ರಕ್ಷಾ ಕವಚ ಕಟ್ಟಿರ್ತಾನ. ಆ ರಕ್ಷಾ ಕವಚ ಕೆಳಗೆ ಬಿತ್ತು ಅಂತಂದ್ರೆ ಅದನ್ನ ಅವ್ನ ತಂದೆ ಅಥವಾ ತಾಯಿ ಅಷ್ಟ ಕಟ್ಟಬೇಕು. ಭರತನ ತಂದೆ ತಾಯಿ ಅಷ್ಟ ಮುಟ್ಟಿರ್ತಾನ, ಬೇರೆ ಯಾರ ಮುಟ್ಟಿದ್ರೆ ಅದು ಹಾವಾಗಿ ಕನ್ಸುತ್ತ ಅಂತ ಹೇಳ್ತಾರ. ಅವಾಗ ನೀವು ಹೋಗಿ ಅದನ್ನ ದುಷ್ಯಂತ ಮನಸ್ಸು ತಗೊಂಡಾಗ ಅವ್ನು ಏನೂ ಮಾಡಂಗಿಲ್ಲ. ಹೋಗಿ ನನ್ನ ತಂದೆ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಮಗು ಅವ್ನ ಕರ್ಕೊಂಡು ಸ್ವರ್ಗಕ್ಕೆ ಹೋಗ್ತಾನ. ಹೋಗಿ ಆ ಶಾಕುಂತಲೆಯನ್ನೆಲ್ಲ ಮನವೊಲಿಸ್ತಾರ, ನಾ ಹಿಂಗ ದುಷ್ಯಂತ ಬಂದೀನಿ ಎಲ್ಲ ಹೇಳಿದಾಗ ಆಕೆ ಅವನ ನಿರಾಕರಣೆ ಮಾಡ್ತಾಳ. ಯಾಕೆ ನಿರಾಕರಣೆ ಮಾಡ್ತಾಳ? ಅವಮಾನ ಮಾಡಿರ್ತಾಳ, ಅವಮಾನಕ್ಕಾಗಿ ನಿರಾಕರಣೆ ಮಾಡಿರ್ತಾಳ. ಆ ನಿರಾಕರಣೆ ಪಾಠ ಇವತ್ತು ನಿಮ್ಮ ಈ ಕ್ಲಾಸ್ ಅಲ್ಲಿ ಅದ. ಆ ಪಾಠವನ್ನು ನೋಡೋಣ.